Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಂಪುಟ ರಚನೆಯಾದರೆ ಹಳಬ್ರು ಹೋಗಿ ಹೊಸಬ್ರು ಬರ್ತಾರೆ. 30 ತಿಂಗಳ ಬಳಿಕ ಸಂಪುಟ ಪುನರ್ರಚನೆ ಆಗಬೇಕು ಇತ್ತು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈಗ ಈ ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಯಾರಿಗೆ ಕೋಕ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಬಿಟ್ಟಿದ್ದು, ನಮ್ಮ ಚರ್ಚೆ ಆಗಿಲ್ಲ. ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿರಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ನೀಡಿರುವಂಥದ್ದು. ಅಂದರೆ ಒಂದಷ್ಟು ಜನನ ಕೈ ಬಿಡೋ ಸಾಧ್ಯತೆ ಇದೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರು ಸೂಚ್ಯವಾಗಿ ಇಲ್ಲಿ ಹೇಳಿರುವಂಥದ್ದು. ಆದರೆ ಆ ಪಟ್ಟಿಯಲ್ಲಿ ನಮ್ಮ ಜೊತೆಗೆ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ದೆಹಲಿ ಮಟ್ಟದಲ್ಲಿ ದೆಹಲಿ ನಾಯಕರ ಜೊತೆ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ 30 ತಿಂಗಳ ಬಳಿಕ ಇದೊಂದು ಸಂಪುಟ ಪುನರ್ರಚನೆಯ ಬಗ್ಗೆ ಈಗಾಗಲೇ ನಿಗದಿ ಆಗಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅಲ್ಲ, ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ. ಮತ್ತು ಹೊಸ ಹಳಬರು ಹೋಗಿ ಹೊಸಬ್ರು ಬಂದೇ ಬರ್ತಾರೆ. ಸೊ ಮುಂಚೆ ಕೂಡ 30 ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು. ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ. ಅದು ಅವ್ರಿಗೆ ಬಿಟ್ಟಿದ್ರಲ್ಲ, ನಮಗೆ ಹೆಂಗೆ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ, ಯಾರಿಗೆ ಹೊಸ ಹೋಗ್ತಾರ. ನೇಮಕ ಸಂದರ್ಭದಾಗ ಏನಾದರೂ ಕಂಡೀಷನ್ ಇಷ್ಟು ತಿಂಗಳಾದ ಕೂಡಲೇ ನೀವು ಬೇರೆದವರಿಗೆ ಹಿರಿಯ ಸಚಿವರಿಗೆ ಯಾರ್ಯಾರಿಗೆ ಏನಾದರೂ ಮಾತುಕತೆ ಆಗಿತ್ತಾ ಅಂತ? ಇಲ್ಲ, ಅದು ನಮ್ಮ ಲೆವೆಲ್ ಅದ್ರ ಮೇಲ್ಗಡೆ ಆಗಿರ್ಬೋದು. ನಮ್ಮ ಲೆವೆಲಲ್ಲಿ ಏನೋ ಚರ್ಚೆ ಆಗಿಲ್ಲ. ಆಗಿದ್ರೆ ಡೆಲ್ಲಿ ಲೆವೆಲ್ ಏನಾದ್ರು ಆದರೂ ಆಗಿರ್ಬೋದು. ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ರೀ. ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದ್ರು, ನಾನು ಪಕ್ಷದ ಒಂದು ಕಾರ್ಯಕರ್ತ, ಹೈಕಮಾಂಡ್ ಏನು ಹೇಳ್ತೈತೆ ಅವ್ರ ಪಕ್ಷಕ್ಕೆ ಏನೋ ದುಡಿ ಅಂತಂದರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧತೀನಿ ಅಂತೇಳಿ. ಅಲ್ಲ ಸರ್, ಪಕ್ಷ ನಿರ್ಧಾರ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು. ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ. ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು. ಯಾರು ಮಂತ್ರಿ ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ಒಂದು ಈ ಸಚಿವರು ಏನಿದ್ದಾರೆ ಅವ್ರನ್ನ ಯಾವ ಮಾನದಂಡದಲ್ಲಿ ಬಿಡುವಂಥದ್ದು? ಅದನ್ನು ನಮಗೆ ಹೆಂಗೆ ಗೊತ್ತಾಗಬೇಕು? ಬಿಡೋರು ಯಾರು? CM, ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ. ಈಗ ಅವ್ರು ಮಾನದಂಡ ಮಾಡಿದ್ರೆ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಇಲ್ಲ, ಈಗ ಅದನ್ನೇ ನೀವು ಇಲ್ಲೇ ಹೇಳ್ರಿ. ಹೆಂಗೆ ಈಗ ನೀವೆಲ್ಲ ಕೇಳ್ರಿ, ನಾ ಏನು ಮಾಡ್ಲಿಕ್ಕೆ? ಹಿಂಗೆ ಹಂಗೆ ಹೇಳ್ರಿ, ಅದಕ್ಕೆ ನಾವು ನಮ್ಮ ಕಡೆ ಉತ್ತರ ಇಲ್ಲ. ಅದಕ್ಕೆ 2028 ವಿಚಾರಕ್ಕೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು ಇದೆ ಸರ್. ಇಲ್ಲ, ಹಂಗಾಗಿ ಅಲ್ಲ, ಅದು ಯಾವುದೋ ಆ ರೀತಿ ಯಾವುದೂ ಚರ್ಚೆ ನಡೆದಿಲ್ಲ. ಇನ್ನು ನಿನ್ನೆ ಹೇಳಿದ್ದಾರೆ ಫಸ್ಟ್ ಟೈಮ್ CM ಅವರು. ಸೊ ಚರ್ಚೆ ಆಗಬೇಕು, ಡೆಲ್ಲಿ ಮಟ್ಟದಲ್ಲಿ ಆಗಬೇಕು, ಬೆಂಗಳೂರು ಮಟ್ಟದಲ್ಲಿ ಆಗಬೇಕು. ಅದು ಅಂತಿಮವಾಗಿ CM, DCM ನಿರ್ಧಾರ ಮಾಡ್ತಾರೆ. ಸರ್, ಒಬ್ಬರು ಸೀನಿಯರ್ ನೀವು ಸಚಿವರಿದ್ದೀರಿ. ಈ ರೀಶಫಲ್ ಆಗೋದ್ರಿಂದ ಸರ್ಕಾರಕ್ಕೆ ಎಷ್ಟೊಂದು ಅನುಕೂಲ ಆಗಬಹುದು? ಅಲ್ಲ, ಅದು ಮುಂಚೆನೇ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು. ನಾವು ಅರ್ಧ ಮಾಡಬೇಕು, ನೀವು ಅರ್ಧ ಮಾಡಬೇಕಂತ. ಅದೇನು ಆ ಪಾಲಿಸಿಯಲ್ಲಿ ಮಾಡ್ಬೋದು. ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್. ಬೆಳಗಾವಿಯಲ್ಲಿ ಯಾರು ನಾವು ಹೆಂಗೆ ಹೇಳಕ್ಕೆ ಬರ್ತದೆ? ನಾವೇನು ಹೇಳಿ ಭಾಳ ಸೀನಿಯರ್ ಅದಾರೆ ನಮ್ಮಲ್ಲಿ. 4 ಸಲ 5 ಸಲ ಆದವ್ರು ಅದಾರೆ. ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಹೀಗೆ ಇವರೇ ಆಗ್ತಾರೆ ಇವ್ರು ಆಗೋಲ್ಲ ಅಂತ ಹೇಳಿ ಕಷ್ಟ. ಬಹಳಷ್ಟು ಜನ, ಸುಮಾರು 5 ರಿಂದ 6 ಜನ ಸಚಿವರು ಬೆಳಗಾವಿ ಅವರು ಈ ಸಲ ತಾವು ಇಲ್ಲ, ಅವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ. ಮಂತ್ರಿಮಂಡಲ ಇಷ್ಟೇ ಅಂತ. ಈಗ 34 ಜನಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕಾಗಲ್ಲಂತೆ. ಭಾಳಷ್ಟು ಸೀನಿಯಾರಿಟಿ ಇದ್ದರೂ ಹೊರಗುಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರು ಮಂತ್ರಿ ಸ್ಥಾನ ಮಾಡಬೇಕಂತಿದೆ. ಯಾವುದಿದ್ರು ನಮ್ಗೇನು ಗೊತ್ತಿಲ್ಲ. ಈಗ ನಾವು ಮಾಡೋರಲ್ಲ. ಅಲ್ಲ ಸರ್, ನಿಮ್ಮ ಕಡೆಯಿಂದ ಯಾರಾದರೂ ನಾವು ಮಾಡೋ ಸ್ಥಾನದಾಗಿದ್ರೆ ನಮ್ಗೆ ಹೇಳ್ತಿದ್ವಿ, ಇಂಥ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನಾವು ಮಾಡೋ ಸ್ಥಾನದಾಗಿಲ್ಲಲ್ಲ. ಅದನ್ನೆಲ್ಲ ಹೇಳ್ಯಾರ ಆಲ್ರೆಡಿ. ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದ್ದೀವಿ. ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ. ನಾವೆಲ್ಲ ಶಾಸಕರು, ಜಿಲ್ಲೆ ದೊಡ್ಡದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.